ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಸ್ಟ್ಯಾಂಡಪ್ ಕಾಮಿಡಿಯ ಕಾನ್ಸೆಪ್ಟ್ ಏನಂದರೆ, ನನ್ನ 10th ಪ್ರಿಪ್ರೇಟರಿ ಎಕ್ಸಾಮ್ನ ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಹೇಳ್ತೀನಿ. ಕೇಳ್ತೀರಾ? ಕೇಳಂದ್ರೆ ಬಿಡೋರು ಯಾರು? ನಾನು ಹೇಳ್ತೀನಿ, ನೀವು ಕೇಳಲೇಬೇಕು. ಸಖತ್ ಎಂಟರ್ಟೈನ್ಮೆಂಟ್ ಇದೆ, ಕೇಳಿ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ, ಈ ಬ್ಯಾಕ್ ಬೆಂಚರ್ಸ್ಗೆ ಇಂಗ್ಲೀಷು ಮತ್ತು ಮ್ಯಾಥ್ಸ್ ಅಂದರೆ ಬಾಡಿಲಿ ಮೇಲಿಂದ ಕೆಳ ತನಕ ಉರಿಯುತ್ತೆ. ನಾವು ಕೂಡ ಬ್ಯಾಕ್ ಬೆಂಚರ್. ಕೇಳಬೇಕಾ ಇನ್ನು? ಹೇಳಬೇಕಾ ಇನ್ನು? ನಮಗೂ ಕೂಡ ಅಷ್ಟೇ. ಮ್ಯಾಥ್ಸ್ ಮತ್ತು ಇಂಗ್ಲೀಷು ಏನು ಫೇವ್ರೇಟ್ ಸಬ್ಜೆಕ್ಟ್ ಅಲ್ಲ, ನಮಗೂ ಕೂಡ ಮೇಲಿಂದ ಕೆಳ ತನಕ ಉರಿತಿತ್ತು. ನಮ್ಗೆ ಇಷ್ಟ ಇಲ್ಲ ಅಷ್ಟೇ. ನಾನು 10th ಜಾಯ್ನ್ ಆದ ನಂತರ ನಮ್ಮ ಮನೇಲಿ ಶುರು ಮಾಡ್ಕೊಬಿಟ್ರಪ್ಪ. ಬೆಳಿಗ್ಗೆ ರಾತ್ರಿ ಹಗಲು ನೋಡ್ತಾನೆ ಇಲ್ಲ. ಓದ್ಕೊಳ್ಳೋ, ಯಾಕೋ ಟೈಮ್ ವೇಸ್ಟ್ ಮಾಡ್ತೀಯ? ಓದ್ಕೊಳ್ಳೋ, ಒಳ್ಳೆ ಫ್ಯೂಚರ್ ಇದೆ ಕಣ, ನಾಳೆ ಯಾಕೋ ಹಾಳು ಮಾಡ್ಕೊತೀಯ ಅಂತ. ಮೊಬೈಲ್ ನೋಡೋದು ಕಡಿಮೆ ಮಾಡೋ, ಅದೇನೋ ಕಿತ್ತೋಗಿರೋದು ನೋಡ್ತೀಯ. ನನಗೆ ಅವಾಗ WWE ನೋಡೋ ಹುಚ್ಚು, WWE ಅದನ್ನು ನೋಡೋ ಹುಚ್ಚು. ಸಿಕ್ಕಾಕೋ ಬಿದ್ದಿದ್ದೀನಿ ತುಂಬ ಸಲ ನಾನು ಕೂಡ. ಸರಿ, 10th ದಿನ ಓದಂಗೆ ಮುಗಿತಾ ಬಂತು. ಆ್ಯನ್ಯುವಲ್ ಎಕ್ಸಾಮ್ ಕೂಡ ಬಂತು. ಅದಕ್ಕಿಂತ ಮುಂಚೆ ಅದು ಪ್ರಿಪ್ರೇಟರಿ ಎಕ್ಸಾಮ್ ಬಂತು. ಕ್ಲಾಸ್ ನೀಟಾಗಿ ಹೋಗೇ ಇಲ್ಲ ಫಸ್ಟ್ ಸ್ಟಾರ್ಟಿಂಗಿಂದನೂ ಅಷ್ಟೇ. ಬ್ಯಾಕ್ ಬೆಂಚರ್ಸ್ ಗೊತ್ತಾಗಿರುತ್ತಲ್ಲ ನಿಮಗೆ, ಬಂದಿರ್ಬೋದು. ಹಾಯ್ ಗಾಯ್ಸ್, ಎಲ್ಲ ನಮ್ಮ ಪಾರ್ಟ್ನರ್ಸ್ ಇರ್ತೀರಾ ಇದರಲ್ಲೂ ಕೂಡ. ಪ್ರಿಪ್ರೇಟರಿ ಎಕ್ಸಾಮ್ ಬಂತು. ನೋಟ್ಸ್ ಕೂಡ ನೀಟಾಗಿ ಮಾಡಿಲ್ಲ. ಏನು ಮಾಡೋದು ಇವಾಗ? ಎಕ್ಸಾಮ್ ಹಿಂದಿನ ದಿನ ಓದಬೇಕಲ್ಲ. ನಮ್ಮನೇಲಿ ಒಂದು ಮಾತು ಹೇಳೋರು, ಅಲ್ಲೋ ಅದು ಎಕ್ಸಾಮ್ ಹಿಂದಿನ ದಿನ ಕುತ್ಕೊಂಡು ಓದೋಕ್ಕೆ ಹೋಗ್ತಿರಲ್ಲ, ಅದು ಏನು ತಲೆ ಹೊತ್ತಂತ. ನಾವು ಅವಾಗ ಅಂದ್ಕೊಂಡದ್ದು, ನಮ್ಮ ಟ್ಯಾಲೆಂಟ್ ಬಗ್ಗೆ ಇವ್ರಿಗೆ ಏನು ಗೊತ್ತು? ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 9th ಸ್ಟ್ಯಾಂಡರ್ಡ್ ತನಕ 9 ವರ್ಷನೇ ಎಕ್ಸಾಮ್ ಹಿಂದಿನ ದಿನ ಕುತ್ಕೊಂಡು ಪಾಸ್ ಆಗಿ ಜಂಪ್ ಆಗಿ ಬಂದಿದ್ದೀವಂತೆ. ಇನ್ನಿದು 10th 1 ವರ್ಷ, ಇದು ಲೆಕ್ಕನ ಅಂತ 9 ವರ್ಷನೇ ಜಂಪ್ ಮಾಡ್ಕೊಂಡು ಬಂದಿದ್ವಿ. ಇದು ಲೆಕ್ಕನ ನಮಗೆ? ಸಾಕ್ಬಿಡ್ತೀವಿ, ಯಾವ ಲೆಕ್ಕ ನಮಗೆ ಅಂತ. ನೀವೇನೇ ಹೇಳಿ, ಈ ಎಕ್ಸಾಮ್ ಹಿಂದಿನ ದಿನ ಕುತ್ಕೊಂಡು ಓದಿ ಪಾಸ್ ಆಗೋದಿದೆಯಲ್ಲ, ಆ ಖುಷಿ ಮಜಾ ಬೇರೆನೆ. ಅದು ಯಾರಿಗೆ ಅರ್ಥ ಆಗುತ್ತಾ? ಇಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಅರ್ಥ ಆಗಲ್ಲ. ಈ ಎಕ್ಸಾಮ್ ಹಿಂದಿನ ಕುತ್ಕೊಂಡು ಓದಿ ಪಾಸ್ ಆಗೋದಿರ್ತಾರಲ್ಲ, ಅವ್ರಿಗೆ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮಂಥವ್ರಿಗೆ. ಆಮೇಲೆ ನಮ್ಮ ಸರ್ ಯಾವಾಗಲೂ ಒಂದು ಮಾತು ಹೇಳೋರು, ಈ 10th ಒಂದು ಪಾಸ್ ಆಗಿಬಿಟ್ರು, ಆಮೇಲೆ ನಿಮ್ಮ ಜೀವನ ಆರಾಮ್ ಅಂದರೆ ಫುಲ್ಲು ಆರಾಮಾಗಿರ್ಬೋದು. ಅದು ಏನಪ್ಪ, ನಂಗೆ ಇವತ್ತೇನಿಗೂ ದೇವರನಿಗೂ ನಂಗಂತೂ ಆ ಮಾತು ಏನಂತಾನೆ ಅರ್ಥ ಆಗಿಲ್ಲ. ಅದ್ರದ್ದೊಂದು ಸೂಕ್ಷ್ಮ ಕೂಡ ಸಿಕ್ಕಿಲ್ಲ. ಇವತ್ತು ಕೂಡ ಕಷ್ಟಪಡ್ತಾನೆ ಇದ್ದೀನಿ. ನೋಡಿ, ನಿಮ್ಮನ್ನೆಲ್ಲ ನಗ್ಸಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ, ಹೌದಾ ಇಲ್ವಾ? ನೋಡಿ, ನಿಮ್ಮ ಒಂದು ಚೂ ಸ್ಮೈಲ್ ಬರ್ಸ್ಬೇಕಂದ್ರೆ ಎಷ್ಟು ಕಷ್ಟಪಡಬೇಕು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಇರಲಿ ಬಿಡಿ, ಇವತ್ತು ನಮ್ಮ ಸ್ಟ್ಯಾಂಡಪ್ ಕಾಮಿಡಿ ಮುಗಿಸ್ಬೇಕು. ಟೈಮ್ ಆಗ್ತಾ ಇದೆ, ಟೈಮ್ ಇಲ್ಲ. ಪ್ರಿಪ್ರೇಟರಿ ಎಕ್ಸಾಮ್ ಬಂತು. ನೋಟ್ಸ್ ಎಕ್ಸಾಮ್ ಹಿಂದಿನ ದಿನ ಓಪನ್ ಮಾಡ್ತೀವಿ. ಏನು ಯಾವ ಪ್ರಪಂಚಕ್ಕೆ ಬಂದು ಅಪ್ಪ ನಾವಿದು? ಇದು ಯಾವುದಿದು? ಭೂಮಿನ ಅಥವಾ ಬೇರೆ ಯಾವುದು ಮಂಗಳ? ಯಾವ ಗ್ರಹ ಇದು? ಒಂದ್ಸಲ ನಾನು ಅನಿಸ್ಬಿಡ್ತು. ಹೊಡೆದೆ ಫೋನು, ಮಗ ಏನೋ ಮಾಡೋದು, ಯಾವುದೋ ಅರ್ಥ ಆಗ್ತಿಲ್ಲ ಕಣೋ, ನಾಳೆ ಏನು ಬರೆಯೋದು, ಹಾಲ್ ಟಿಕೆಟ್ ಕೊಡಲ್ಲ ಕಣೋ. ಆಮೇಲೆಲ್ಲ ಗ್ರೂಪಲ್ಲೆಲ್ಲ ಮೆಸೇಜ್ ಮಾಡಿಕೊಂಡು, ನಾಳೆ ಎಲ್ಲ ಬೇಗ ಬನ್ನಿ. ಕಾಪಿ ಹೆಂಗೆ ಹೊಡೆಯೋದು? ಸ್ವಲ್ಪ ಡಿಫ್ರೆಂಟಾಗಿ ಹೊಡಿಬೇಕು. ಈಗ ಸುಮ್ಮನೆ ಈಗ ಏನೋ ಚೀಟಿ ಇಲ್ಲಿ ತಂದು ಹಿಡ್ಕೊಳ್ತಾನಂತೆ, ಅಲ್ಲೇನೋ ಬೇರೆನೋ ಹಿಡ್ಕೊಳ್ತಾನಂತೆ. ಆ ಥರ ಹಿಡ್ಕೊಂಡ್ರೆ ಸಿಗಾಕೋಬೇಡೋದು ಗ್ಯಾರಂಟಿ. ಬೇರೆ ಏನಾದ್ರು ಹೊಸ ಐಡಿಯಾ ಹೊಡ್ಕೋಣ ಅಂತ ಬೆಳಗ್ಗೆ ಎಲ್ಲ ಬಂದು ಪ್ಲ್ಯಾನ್ ಮಾಡ್ತಾಯಿತ್ತು. ನಮ್ಮ ಕ್ಲಾಸಲ್ಲಿ ಎಲ್ಲ ಕಿಲಾಡಿ ನನ್ನ ಮಕ್ಕಳೇ ಇರೋದು. ಅದರಲ್ಲೊಬ್ಬ ಜಗತ್ ಕಿಲಾಡಿ ಇದ್ದ, ನೆಕ್ಸ್ಟ್ ಲೆವೆಲ್, ಕ್ರಿಮಿನಲ್. ಅವನು ಐಡಿಯಾ ಕೊಟ್ಟ. ಏನು ಐಡಿಯಾ ಇರ್ಬೋದು? ನಾವೆಲ್ಲ ಕೂರ್ತೀವಲ್ಲ ನಮ್ಮ ಜಾಗದಲ್ಲಿ, ಅಂದರೆ ರೋಲ್ ನಂಬರ್ ಅವ್ರವ್ರ ಪ್ಲೇಸ್ ಅಂತ ಇರುತ್ತಲ್ಲ ಸೀರಿಯಲ್ ವೈಸ್, ಆ ಡೆಸ್ಕ್ ಮೇಲೆ ಎಲ್ಲ ಆನ್ಸರ್ ಬರ್ಕೊಬಿಡೋಣ. ನೀವು ಅನ್ಕೋತಿರ್ಬೋದು, ಯಾವ ಆನ್ಸರ್, ಏನು ಆನ್ಸರ್ ಬರ್ಕೋತೀರಾ, ಎಷ್ಟಂತ ಆನ್ಸರ್ ಬರ್ಕೋತೀರಾ, ಇಡೀ ಬುಕ್ಕನ್ನೇ ಹೋಗಿ ಅಲ್ಲಿ ಏನು ಟೈಪ್ ಮಾಡ್ತೀರಾ, ಪ್ರಿಂಟ್ ಮಾಡ್ತೀರಾ ಅಂತ. ಆಗಲ್ಲ. ನಮ್ಮ ಇಂಗ್ಲೀಷ್ ಮಿಸ್ಸು ಯಾವಾಗಲೂ ಒಂದೊಂದು ಲೆಸನ್ ಮೇಲೂ ಕೂಡ ಒಂದು 5-6 ಕ್ವಶನ್ಸ್ ಆನ್ಸರ್ ಅದನ್ನು ಹೇಳೋರು. ಇದು 5 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ನಿಜವಾಗ್ಲೂ ಬರುತ್ತೆ, ಕನ್ಫರ್ಮ್, ಇದು ಪಕ್ಕ, ಇದನ್ನು ಓದ್ಕೊಳ್ಳಿ ಅಂತ. ಅದರಲ್ಲಿ ಒಂದೊಂದು ಲೆಸನ್ ಮೇಲೆ ಒಂದೊಂದು ಕ್ವಶನ್ ಎಲ್ಲ ಬರ್ಕೊಳ್ತಾ ಹೋದು. ನಾವು ಅಂದ್ಕೊಂಡು, ದೇವ್ರೆ ನಾವು ಯಾವ್ದಾದ್ರು ಬರ್ಕೊಂಡಿದ್ದೀವ ಅದೇ ಕ್ವಶನ್ ಬರಲಪ್ಪ ದೇವ್ರೆ ಅಂತ ಗೋಡೆ ಮೇಲೂ ಸಹ ಬರ್ಕೊಂಡು, ಪಕ್ಕದ ಗೋಡೆ ಮೇಲೆ. ಅವತ್ತಿನ ದಿನ ಸಾಕತ್ತಿದ್ರೆ ಕೇತ್ ಮಾತ್ರ ಹೇಳ್ತೀನಿ ತಡೀರಿ, ಅಷ್ಟು ಮುಂದೆ ಹೋಗೋದು ಬೇಡ, ಸ್ವಲ್ಪ ಹಿಂದೆ ಬರೋಣ.
ಎಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಅವರೆಲ್ಲ ಗರ್ಲ್ಸು ಎಲ್ಲ ಬಂದರು. ಗರ್ಲ್ಸ್ ಗೊತ್ತಲ್ಲ, ಮೊದಲೇ ಹಾಕೊಡೋದ್ರಲ್ಲಿ ನಂಬರ್ 1 ಫಾಸ್ಟ್ ಅವರು. ಹೇಳ್ಬೇಕಾ, ಅವ್ರ ಹತ್ರ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ರೆ ಮುಗ್ದೇ ಹೋಯ್ತು. 10th ಪಿಕ್ಚರ್ ಇಟ್ಟು ನಮ್ಮದು. ಆಮೇಲೆ ಟೀಚರ್ಸ್ ಎಲ್ಲ ಬಂದರು, ಬೆಲ್ ಹೊಡೀತು, ಕ್ವಶನ್ ಪೇಪರ್ ಕೊಡ್ತಾ ಬಂದರು ತಗೊಂಡು. ನೋಡ್ತೀನಿ ಒಬ್ಬೊಬ್ರು ಮುಖ ಹಿಂಗೆ 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 ನೋಡ್ಕೊಳ್ತವ್ರೆ. ಏನು ಗೊತ್ತಾಯ್ತು ನನಗೆ, ಇಲ್ಲ ಪಿಕ್ಚರ್ ಬಿಡ್ತಿದ್ದು ಗೊತ್ತಾಯ್ತು ನನಗೆ. ನೋಡ್ತೀನಿ ನಾವು ಬರ್ಕೊಂಡಿರೋ ಕ್ವಶನ್ ಒಂದೇ ನಾನು ಬಂದಿಲ್ಲ. ಏನು ಮಾಡೋದು? ಅವಾಗ ಅನಿಸ್ತು, ಹಾಗಾದರೆ ಮಿಸ್ ಎಲ್ಲ ಸುಳ್ಳು ಹೇಳಿದಲ್ಲ ನಿಜವಾಗ್ಲೂ. ಹಂಗೆಲ್ಲ ಯಾರು ಸುಳ್ಳು ಹೇಳಲ್ಲ, ಯಾಕಂದರೆ ಅವ್ರು ಆಪ್ಷನ್ ಎಲ್ಲ ಕೊಟ್ಟಿದ್ರು. ತುಂಬ ಒಂದು ಚಾಪ್ಟರ್ ಮೇಲೆ ತುಂಬ ಕ್ವಶನ್ಸ್ ಹೇಳ್ತಾರೆ, ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾರೆ. ನಾವು ಅದ್ರಲ್ಲಿ ಒಂದೊಂದು ಕ್ವಶನ್ಸ್ ಬರ್ಕೊಂಡ್ರೆ ಅದೇ ಬರ್ಬೇಕಂತೇನಿದೆಯಾ? ಚೇಂಜ್ ಆಗ್ಬೋದಲ್ಲ. ಚೇಂಜ್ ಆಗಿದೆ, ಬೇರೆ ಬೇರೆ ಕ್ವಶನ್ಸ್ ಬಂದಿದೆ. ತಲೆ ಕೆಟ್ಟೋಯ್ತು, ಏನು ಮಾಡೋಂಗಿಲ್ಲ. ಗೋಡೆ ಮೇಲೆಲ್ಲ ಬರ್ಕೊಂಡಿದ್ದೀವಿ, ಡೆಸ್ಕ್ ಮೇಲೆಲ್ಲ ಬರ್ಕೊಂಡಿದ್ದೀವಿ. ಆ ಥರ ಎಲ್ಲ ಹಿಂಗೆ ಬಂದು ನಿಂತ್ಕೊಳ್ತಾರೆ, ಗೋಡೆಗೆಲ್ಲ ವಾಲ್ಕೊಂಡು ನಿಂತ್ಕೊಳ್ತಾರೆ ಸರ್. ಅವ್ರು ಆರಾಮಾಗಿ ವಾಲ್ಕೊಂಡು ನಿಂತವ್ರೆ, ನಮಗಿಲ್ಲಿ ಪುಕ್ಕ 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 ಅಂತಿದೆ. ಅಕಸ್ಮಾತ್ ಹಿಂಗೆ ನೋಡಿಬಿಟ್ರೆ ಏನು ಮಾಡೋದು? ಅದಾಯಿತು. ಏನಿಲ್ಲ, ಪಕ್ಕದೊಳ್ದು, ಎದುರುಗಡೆ ಒಂದು, ಹಿಂದ್ಗಡೆ ಒಂದು, ಅಲ್ಲಿ ಅವರು ಇವ್ರ ಹತ್ರ ಒಂದು 5 ಮಾರ್ಕ್ಸ್ ಕದ್ದು ಅಂತೂ ಒಂದು ಪಾಸಿಂಗ್ ಮಾರ್ಕ್ಸ್ ಆಯಿತು.